ಮಮತಾ ಬ್ಯಾನರ್ಜಿ ಪ್ರಯಾಣಿಸಿದ ಕಾರು ಆಕ್ಸಿಡೆಂಟ್ ಆಗಿರುವಂತದ್ದು. ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಪ್ರಯಾಣಿಸಿದ ಕಾರು ಆಕ್ಸಿಡೆಂಟ್ ಆಗಿದೆ, ಅಪಘಾತಕ್ಕೀಡಾಗಿದೆ. ಮಮತಾ ಕಾರಿಗೆ ಅಡ್ಡಲಾಗಿ ಇನ್ನೊಂದು ಕಾರು ಬರ್ತಾ ಇತ್ತು. ಆ ಎಂಟ್ರಿ ಆಗಿದ್ದ ಹೊತ್ತಿಗೆ ಡ್ರೈವರ್ ಬ್ರೇಕ್ ಹೊಡೆದಿದ್ದಾರೆ. ಆ ಬ್ರೇಕ್ ಹೊಡೆದ ಹೊಡೆತಕ್ಕೆ ಮಮತಾ ಬ್ಯಾನರ್ಜಿಯ ಹಣೆಗೆ ಒಂದು ಸಣ್ಣ ಪುಟ್ಟ ಏಟಾಗಿ, ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಪುಣ್ಯಕ್ಕೆ ಸೀಟ್ ಬೆಲ್ಟ್ ಹಾಕಿರ್ತಾರೆ, ಇಲ್ಲ ಅಂತಂದ್ರೆ ಇಂಥ ಒಂದು ಸ್ಪೀಡ್ನಲ್ಲಿ, ಅದು ಮಮತಾ ಬ್ಯಾನರ್ಜಿ ಮತ್ತು ಅವರು ಮುಖ್ಯಮಂತ್ರಿ ಬೇರೆ, ಅವ್ರದ್ದು ಕಾನ್ವಾಯ್ ಅಷ್ಟೇ ಸ್ಪೀಡ್ನಲ್ಲಿರುತ್ತೆ. ಆದರೂ ಕೂಡ ಅವರು ಸಣ್ಣ ಪುಟ್ಟ ಗಾಯಗಳಿಂದ ಹೀಗೆ ಬಚಾವಾಗಿದ್ದಾರೆ ಅಂದ್ರೆ ಅರ್ಥ ಅಷ್ಟೇ, ಅವರು ಬಹಳ ಸೇಫ್ ಆಗಿದ್ರು, ಬಹಳ ಸೇಫ್ ಆಗಿ ಕೂತ್ಕೊಂಡಿದ್ರು. ಡ್ರೈವರ್ ಅಷ್ಟೇ ಒಂದು ತಲೆಯನ್ನ ಯೂಸ್ ಮಾಡಿ ಏನು ಮಾಡಬೇಕು ಅಂಥದನ್ನ ಮಾಡಿ, ಆದ್ರೂ ಸಡನ್ ಬ್ರೇಕ್ ಹಾಕಿದ್ರು ಕೂಡ ಏನೂ ಆಗದಂತೆ, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಏನೂ ಆಗದಂತೆ ಬಚಾವ್ ಮಾಡಿದ್ದಾರೆ. ಮಮತಾ ಕಾರಿಗೆ ಅಡ್ಡಲಾಗಿ ಮತ್ತೊಂದು ಕಾರ್ ಎಂಟ್ರಿ ಆಯಿತು. ಸಹಜವಾಗಿ ಇದು ಭದ್ರತಾ ವೈಫಲ್ಯ ಆಗುತ್ತಾ ಅಂತ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಸಿಎಂ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ಕಾರುಗಳನ್ನು, ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಕಾರುಗಳನ್ನು ನಿಲ್ಲಿಸಿರ್ತಾರೆ ಪೊಲೀಸವರು. ಆದರೆ ಈ ಒಂದು ಕಾರ್ ಎಂಟ್ರಿ ಯಾಕಾಯ್ತು, ಹೇಗಾಯ್ತು, ಇದರ ಒಂದು ತನಿಖೆ ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ.